ಮಾಡೋದು ಇವ್ನಿಗೆ ಎಲ್ಲ ಹೋಗೋಣ ಕೇಳ್ಬೇಕು. ಮತ್ತೆ ಸಾರ್ವಜನಿಕರು ದುಡ್ಡು ಕೊಳ್ಳೆ ಹೊಡೆ ಗಂಟ ಒಂದೊಂದು ರೂಪಾಯಿಗೂ ಕಷ್ಟಪಟ್ಬಿಟ್ಟು ದನ ಮೇಯಿಸ್ಬಿಟ್ಟು ಬರ್ತಾರ. ಇಲ್ಲಿ ನೋಡಿದ್ರೆ ಫಿಕ್ಸ್ ಮಾಡ್ಕೊಬಿಟ್ರಣ. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭ್ರಷ್ಟ ಕಾರ್ಯದರ್ಶಿಯೊಬ್ಬ ಸಹಕಾರ ಸಂಘ ಹಾಲು ಉತ್ಪಾದಕರು ಹಾಗೂ ಒಕ್ಕೂಟಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿ ಲಕ್ಷಾಂತರ ರೂಪಾಯಿ ಹಣ ವಂಚನೆ ಮಾಡಿರುವ ಘಟನೆ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ. ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಕಾಶ್ ಎಂಬ ವ್ಯಕ್ತಿಯು ಸಂಘದ ಆಡಳಿತ ಮಂಡಳಿಗಾಗಲಿ ಹಾಲು ಉತ್ಪಾದಕರಿಗಾಗಲಿ ಅಥವಾ ಒಕ್ಕೂಟದ ಅಧಿಕಾರಿಗಳಿಗಾಗಲಿ ಯಾವುದೇ ಅನುಮಾನ ಬಾರದ ರೀತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅಕ್ರಮ ಹಣ ಸಂಪಾದನೆಯಲ್ಲಿ ತೊಡಗಿ ಭಾರೀ ಅಕ್ರಮವೆಸಗಿದ್ದಾನೆ. ಇನ್ನು ಇತ್ತ ಕಳೆದ 35 ವರ್ಷಗಳಿಂದ ಅದೇ ಸಹಕಾರಿ ಸಂಘದಲ್ಲಿ ಮೊದಲಿಗೆ ಟೆಸ್ಟರ್ ಆಗಿ ನಂತರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎನ್ನಲಾಗಿದೆ. ಈತ ಹಾಲು ಉತ್ಪಾದಕ ರೈತರಿಂದ ಹಾಲು ಖರೀದಿಸುವಾಗ ತೂಕದಲ್ಲಿ ಮೋಸ ಮಾಡಿಯೇ ಇಲ್ಲ, ಖರೀದಿಯಾದ ಹಾಲಿಗೆ ನೀರು ಬೆರೆಸಿಯೇ ಪ್ರತಿನಿತ್ಯ 100 ಲೀಟರ್ ಹೆಚ್ಚುವರಿ ಹಾಲಿನ ಹಣವನ್ನ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಕ್ರಮವಾಗಿ ಪಡೆದು ಸಂಘಕ್ಕೆ, ಉತ್ಪಾದಕರಿಗೆ ಹಾಗೂ ಒಕ್ಕೂಟಕ್ಕೆ ಭಾರಿ ವಂಚನೆ ಮಾಡಿದ್ದಾನೆ. ಹಾಲು ಉತ್ಪಾದಕರೇ ಅಲ್ಲದ ಪಕ್ಕದ ಗ್ರಾಮದ ಕೃಷ್ಣಮೂರ್ತಿ ಎಂಬುವವರು ಬೇರೆ ಕಡೆಯಿಂದ ಹಾಲು ಖರೀದಿಸಿ ಅಲ್ಪ ಸ್ವಲ್ಪ ಹಾಲನ್ನ ಸಹಕಾರಿ ಸಂಘಕ್ಕೆ ನೀಡುತ್ತಿದ್ದರು ಎನ್ನಲಾಗಿದೆ. ಇದನ್ನೇ ದುರುಪಯೋಗ ಪಡಿಸಿಕೊಂಡ ಕಾರ್ಯದರ್ಶಿ ಪ್ರಕಾಶ್ ಆತನೊಂದಿಗೆ ಶಾಮೀಲಾಗಿ ಪ್ರತಿನಿತ್ಯ ವಂಚನೆ ಮಾಡಿದ 100 ಲೀಟರ್ ಹಾಲಿನ ಹಣವನ್ನ ಆತನ ಖಾತೆಗೆ ಜಮಾ ಮಾಡಿ ನಂತರ ಪಡೆದುಕೊಳ್ಳುತ್ತಿದ್ದ. ಇದರಿಂದ ಅನುಮಾನಗೊಂಡ ಸಂಘದ ನಿರ್ದೇಶಕ ಅಶೋಕ್ ಎಂಬುವರು ಹೊಂಚು ಹಾಕಿ ಹಲವಾರು ದಿನಗಳಿಂದ ಈ ಅಕ್ರಮ ಚಟುವಟಿಕೆಯನ್ನ ಗಮನಿಸಿದ್ದಾರೆ. ಇಂದು ಹಾಲು ಉತ್ಪಾದಕರ ಸಮ್ಮುಖದಲ್ಲಿ ಕಾರ್ಯದರ್ಶಿಯ ಅಕ್ರಮ ಚಟುವಟಿಕೆಯನ್ನ ಕಂಡುಹಿಡಿಯುವ ಮೂಲಕ ಅವನ ನಿಜ ರೂಪವನ್ನ ಬಟಾಬಯಲು ಮಾಡಿ ಸಂಘದಲ್ಲಿ ನಡೆಯುತ್ತಿದ್ದ ವಂಚನೆಗೆ ತೆರೆ ಎಳೆದಿದ್ದಾರೆ. ವಿಷಯ ತಿಳಿದ ಹಾಲು ಉತ್ಪಾದಕರು ಕಾರ್ಯದರ್ಶಿಯನ್ನ ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆ ಕಾರ್ಯದರ್ಶಿ ತನ್ನ ತಪ್ಪು ಒಪ್ಪಿಕೊಂಡಿದ್ದಾನೆ. ಅಕ್ರಮ ಹಣ ಸಂಪಾದನೆಯ ತಪ್ಪು ಒಪ್ಪಿಕೊಂಡಿರುವ ಕಾರ್ಯದರ್ಶಿಯನ್ನ ತಕ್ಷಣದಿಂದಲೇ ಅಮಾನತು ಮಾಡಿ ಒಕ್ಕೂಟದ ಅಧಿಕಾರಿಗಳ ಗಮನಕ್ಕೆ ತಂದು ಆತನಿಂದ ದುರುಪಯೋಗವಾಗಿರುವ ಹಣವನ್ನ ಸಂಘಕ್ಕೆ ಹಿಂತಿರುಗಿಸುವಂತೆ ಮಾಡಿ ಆತನನ್ನ ಕೆಲಸದಿಂದಲೇ ವಜಾಗೊಳಿಸುವಂತೆ ಉತ್ಪಾದಕರು ಆಗ್ರಹಿಸಿದ್ದಾರೆ. ಇನ್ನು ಸಂಘದ ಅಧ್ಯಕ್ಷ ಮಂಜುನಾಥ್ ಹಾಗೂ ನಿರ್ದೇಶಕ ಅಶೋಕ್ ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಒಬ್ಬ ಉತ್ಪಾದಕನ ಹೆಸರಲ್ಲಿ ಜಯರಾಮ್ ಅಂತ ಒಬ್ಬ ಉತ್ಪಾದಕ ಹಾಲಕ, ಅವನು ಉತ್ಪಾದಕನಲ್ಲ, ಮಾಮೂಲಿ ಹಾಲು ತಂದು ಹಾಲು ಸರಬರಾಜು ಮಾಡ್ತಿದ್ದ ಡಬ್ಬ ಅಲ್ವಾ, ಕೃಷ್ಣ ಅಂತ. ಕೃಷ್ಣ ಅನ್ನೋನು ಅವನ ಹೆಸರಿಗೆ ನಮ್ಮ ಕಾರ್ಯದರ್ಶಿ ಅವರು 30 ಲೀಟ್ರ್ ಕೃಷ್ಣ ಹಾಲು ಹಾಕ್ರೆ ಅವರು 60 ಲೀಟ್ರು 40 ಲೀಟ್ರು ಈ ಥರ ಎಕ್ಸಸ್ ಅವರ ಯಾರು ಪ್ರಕಾಶ್ ಕಾರ್ಯದರ್ಶಿ, ನಮ್ಮ ಒಳ್ಳೆ ಕಾರ್ಯದರ್ಶಿ ಪ್ರಕಾಶ್ ಆದವರು ಎಕ್ಸಸ್ ಹಾಲನ್ನ ಅವರ ಹೆಸರಿಗೆ ಹೊಡಿತಿದ್ರು. ಇದು ಸಂಘಕ್ಕೆ ತುಂಬಲಾದ ನಷ್ಟ ಉಂಟಾಗದ. ಮೇಲ್ನೋಟಕ್ಕೆ ಅದು ಎಲ್ಲ ಇಲ್ಲಿ ಉತ್ಪಾದಕರೆಲ್ಲ ಗಲಾಟೆ ಮಾಡಿದ್ರು. ಅದು ನಮ್ಮ ಸಂಘಕ್ಕೆ ತುಂಬಲಾದ ನಷ್ಟನೂ ಆಗದ, ನಮ್ಮ ರೈತರಿಗೂ ನಷ್ಟ ಆಗದೆ. ಆದ್ರಿಂದ ನಾವು ಸೂಕ್ತ ತನಿಖೆ ಆಗಬೇಕು ಅಂತ ನಮ್ಮ ಇಲ್ಲಿ ಎಲ್ಲ ಸದಸ್ಯರುಗಳು ಮತ್ತೆ ಹಾಲು ಉತ್ಪಾದಕ ಬಂಧುಗಳು ಎಲ್ಲರೂ ಬಂದು ಇಲ್ಲಿ ಗಲಾಟೆ ಮಾಡಿದ್ರು. ಆಗ ಎಲ್ಲ ಒಂದು ತೀರ್ಮಾನ ಆಯಿತು. ಈಗ ಮತ್ತೆ 6ನೇ ತಾರೀಕು ಅಕ್ಟೋಬರ್ 6ನೇ ತಾರೀಕು ಮೀಟಿಂಗ್ ಕರೆದಿದ್ವಿ. ಅಷ್ಟರೊಳಗಡೆ ಅವರು ತನಿಖಾ ವರದಿಯನ್ನು ನಮಗೆ ಸಲ್ಲಿಸಿ ಅಲ್ಲಿ ತನಕ ಕಾರ್ಯದರ್ಶಿಯರು ಒಪ್ಕೊಂಡ್ರು. ನಾನು ಮಾಡೋದು ತಪ್ಪಾಯ್ತು ಅಂತ ಕೇಳಿದ್ರು. ಆದರೂ ಯಾರು ಇದಕ್ಕೆ ಸಮ್ಮತಿ ಕೊಡಲಿಲ್ಲ. ನೀವು ಮಾಡಿದ್ರೆ ತಪ್ಪಾದ್ಮೇಲೆ ನೀವು ಆಗಲೇಬೇಕು, ನಿಮ್ಗೆ ಪನಿಷ್ಮೆಂಟ್ ಆಗಲೇಬೇಕು ಅಂತ. ಅದರಿಂದ 6 ದಿನ ಅವ್ರನ್ನ ನಾವು ಬರಬೇಡಿ ನೀವು ಮೀಟಿಂಗ್ ಆಗೋ ತನಕ. ಮೀಟಿಂಗ್ ಇವರು ಮೇಲಧಿಕಾರಿಗಳು ನಾವು ಏನಿದೆ ನಮ್ಮ ಏನು ಲಾಸ್ ಆಗಿದೆ, ಏನು ಹಾಲು ಉತ್ಪಾದಕರು ತುಂಬ ಕಂಪ್ಲೇಂಟ್ ಮಾಡ್ತಿದ್ರು. ನಿರ್ದೇಶನ ಇದ್ದೀನಿ, ಇಲ್ಲಿಗೆ ಉಳ್ಳಳ್ಳಿ ಹಾಲು ನಿರ್ದೇಶನಾಗಿದ್ದೀನಿ. ನನಗೆ ತುಂಬ ಜನ ಹಾಲಾಕರು ಕಂಪ್ಲೇಂಟ್ ಮಾಡ್ತಿದ್ರು. 2 ಪಾಯಿಂಟ್ ಇಲ್ಲ, 4 ಪಾಯಿಂಟ್ ಇಲ್ಲ ನಮ್ಮದು, ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ನೀವೇನು ಕೇಳಲ್ಲ, ನೀವು ಗೆದ್ದಿದ್ದೀರಾ, ಏನೂ ಮಾಡ್ತಿಲ್ಲ ನೀವು ಅಂತ ಇದು ಮಾಡ್ತಿದ್ರು. ಅವಾಗ ನಾನು ಅನುಮಾನ ಬಂದು ಸ್ಕೇಲ್ ನೋಡಿದೆ. ಸ್ಕೇಲಲ್ಲಿ ವೇರಿಯೇಷನ್ ಬಂತು. ಒಂದು 100 ಲೀಟ್ರ್ ಹಾಕಿದ್ರೆ ಒಂದು 102 ಬರುತ್ತೆ, ಒಂದು 100 ಬರುತ್ತೆ. ಅವಾಗ ನಂಗೆ ಅನುಮಾನ ಬಂದು ಯಾರ್ಯಾರು ಎಷ್ಟೆಷ್ಟು ಲೀಟ್ರ್ ಹಾಕ್ತಾರೆ ಅಂತ ನಾನು ಕೆದಿಕೊಂಡು ಹೋದೆ. ಅವಾಗ ಒಂದು ಮೀಟಿಂಗ್ಲಿ ನಾನು ಸುಮ್ಮನೆ ಎಲ್ಲ ತಿಂಗಳು ಕೊಡಿ ನನಗೆ ಬೇಕು ಅಂತ ಕೇಳಿದೆ. ತಂದು ಕೊಟ್ಟರೆ ಅವಾಗ ನೋಡಿದೆ ನಾನು, ಇವನು ಎಷ್ಟೊಂದು 1,30,000 ಪೇಮೆಂಟ್ ಅದರಲ್ಲಿ ಒಂದು
ಇಲ್ಲಿ ನಾನು ಕಣ್ಮಟ್ಟಿಗೆ ಆಕೆಲ್ಲ ಎಷ್ಟೊಂದು ಹಾಲು ಬಂದು ಎರಡು ಕ್ಯಾನ್ ಹಾಕ್ತಾನೆ, ಒಂದು ಕ್ಯಾನ್ ಹಾಕ್ತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಏನು ನೋಡವ ಅನ್ಕೊಂಡು ಒಂದು ದಿವಸ ಬಂದು ಹಿಂಗೆ ಅವನು ಹಾಲು ಹಾಕ್ತಾರೆ ನೋಡ್ಕೊಂಡೆ, ಪೇಮೆಂಟ್ ಹಾಕೋದು ನೋಡಿದೆ, ಅವ್ರು ಹಾಲು ಎಷ್ಟು ಹೊಡೆದವ್ರು ನೋಡೋದು ನೋಡ್ಕೊಂಡೆ. ಅದನ್ನು ಚೀಟಿ ಸಿಕ್ತು ನನಗೆ, ಎತ್ಕೊಂಡೆ, ಇಟ್ಬಿಟ್ಟು ಹೋಯ್ತದ್ದು ನೋಡಿದೆ, ಎತ್ಕೊಂಡೆ. ಆಮೇಲೆ ಇವರು ಸೆಕ್ರೆಟರಿ ಅವರು ಬರ್ಕತ್ತಿದ್ರು ಒಂದು ಪೇಪರ್ಲಿ, ಅದು ನನಗೆ ಗೊತ್ತಾಯ್ತಿತ್ತು. ಅವಾಗ ನಾನೇನು ಮಾಡಿದೆ, ಇದು ಸರಿ ಬರಲ್ಲ, ಇದು ಯಾವ ರೀತಿ ನಾವು ಇದು ಬೇರೆ ಟೈಪ್ ಕೊಡಬೇಕು ಅಂದ್ಬಿಟ್ಟು ಏನು ಮಾಡಿದೆ, ನಾನು ಮೊಬೈಲನ್ನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಶುರು ಮಾಡಿದೆ. ಆವಾಗ ವೀಡಿಯೋ ಮಾಡ್ಕೊಂಡು ಮೀಟಿಂಗ್ಲಿ ನೋಡ್ತಿದ್ದೆ ನಾನು ಎಷ್ಟು ಇವ್ರದ್ದು ಪೇಮೆಂಟ್ ಬಂದಿದ್ದು, ಅವತ್ತು ಎಷ್ಟು ಹಾಲು ಹಾಕಿದ್ರು ಅಂದ್ಬಿಟ್ಟು ಚೀಟಿನ ತರಿಸ್ಕೊಂಡು ಮೀಟಿಂಗ್ಲಿ ನೋಡ್ಕೊಂಡು ನೋಟ್ ಮಾಡ್ತಿದ್ದೆ. ಇದು 48 ಹೊಡೆದಾರ, 58 ಹೊಡೆದ, ಈಗ ನಾನು ವೀಡಿಯೋ ಮಾಡಿದೆ. ಅದು ನಂಗೆ ಅನುಮಾನ ಬಂದು ಗೊತ್ತಾಯ್ತು, ನನಗೆ ಫರ್ಮ್ ಆಯಿತು, ಹೊಡೆದಿರೋದು ಹಾಲು ಫರ್ಮ್ ಆಯಿತು. ಆಮೇಲೆ ಅಧ್ಯಕ್ಷರ ಗಮನಕ್ಕೆ ತಂದು ಜನಗಳ ಗಮನಕ್ಕೆ ತಂದು ಹೇಳಿದೆ. ಬೆಳಿಗ್ಗೆ ಹೊತ್ತು 40, ಒಂದಿನ 60, ಒಂದಿನ 30 ಈ ಥರ ನಡೆದಿದೆ. 60 ಲೀಟ್ರ್ ಚೇಂಜ್ ಆಗಿರೋದು ಬೆಳಿಗ್ಗೆ ಒಂದೇ ಟೈಮ್ ನೋಡಿದ್ದೀನಿ, ಅದನ್ನ 30 ಲೀಟ್ರ್ ಹೊಡೆಯೋದು ನೋಡಿದ್ವಿ. ಒಟ್ಟಲ್ಲಿ 30 ಮೇಲ ಕೃಷ್ಣಮೂರ್ತನ ಹೆಸರಿಗೆ 534 ಅವ್ನ ನಂಬರು, ಅವನ ಹೆಸರಿಗೆ ಹೋಗ್ತಿರೋದ. ಒಂದಿನ 60 ಲೀಟ್ರ್ ಹೊಡೆದಿರೋದು ನೋಡಿದ್ದೀನಿ. ಉತ್ಪಾದಕರಲ್ಲ ಅವರು, ಅವ್ರ ಮನೆ ಹಾಲು ತಗೊಬಂದು ಅವ್ರು ಯಾರು ಬೇರೆಯವ್ರಿಗೆ ಹಾಲು ಮನೆ ಹಾಕೊಂಡು ಹಾಲಿನ ಮನೆ ಹಾಕೊಂಡು ಮಿಕ್ಕದಿನ ತಂದು ಹಾಕೋದು. ಮುಂದೆ 6ನೇ ತಾರೀಕು ಮೀಟಿಂಗ್ ಐತೆ, ಅಲ್ಲಿ ಚರ್ಚೆ ಮಾಡಿ ಅವ್ರನ್ನ ಕೆಲಸದಿಂದ ಅಮಾನತು ಮಾಡ್ತೀವಿ. ಮತ್ತೆ ಎಷ್ಟು ನಷ್ಟ ಆಗೈತೆ ನಮ್ಮ ರೈತರುಗಳಿಗೆ, ಯಾಕಂದ್ರೆ ಇವತ್ತಿನ ಜನ ಪಾಪ ಎಷ್ಟು